ನವೋದಯ ವಿದ್ಯಾಲಯ 2025-26ನೇ ಸಾಲಿನ 6ನೇ ತರಗತಿ ಪರೀಕ್ಷೆಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು ಸೆಪ್ಟೆಂಬರ್ 16ರ ಒಳಗೆ ಅರ್ಜಿ ಸಲ್ಲಿಸಬಹುದು ಅಂತ ಆರ್ಎಸ್ ಅಕ್ಷರ ಅಕಾಡೆಮಿ ಅಧ್ಯಕ್ಷರಾದ ನೆಮ್ಮದಿ ಗ್ರಾಮದ ಎಎಸ್ ಮೂರ್ತಿ ಅವರು ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜವಾಹರಲಾಲ್ ನವೋದಯ ವಿದ್ಯಾಲಯ ಭಾರತ ಸರ್ಕಾರದ ಒಂದು ಅತ್ಯುತ್ತಮ ಸಂಸ್ಥೆಯಾಗಿದೆ. 6ರಿಂದ 12ನೇ ತರಗತಿವರೆಗೂ ಈ ಶಾಲೆಯಲ್ಲಿ ಉಚಿತ ಊಟ, ವಸತಿ ಸೌಕರ್ಯ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು, ಕ್ರೀಡೆ ಮತ್ತು ಎನ್ಸಿಸಿ, ಎನ್ಎಂಎಸ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ಉತ್ತಮ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತಹ ಶಾಲೆ ಇದಾಗಿದೆ ಅಂತ ಹೇಳಿದರು. ಇನ್ನು ಮಕ್ಕಳಿಗೆ ಕೋಚಿಂಗ್ ವ್ಯವಸ್ಥೆ ಕೂಡ ಮಾಡಲಾಗುವುದು. ನವೋದಯ ವಿದ್ಯಾಲಯ ಜಿಲ್ಲೆಗೊಂದರಂತೆ ಇದ್ದು 80 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತೆ. ಅದರಲ್ಲಿ 75% ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವಕಾಶವಿದ್ದು ತಾಲೂಕಿನ ಗ್ರಾಮೀಣ ಭಾಗದ ಮಕ್ಕಳು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಈ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂದರ್ಭದಲ್ಲಿ ಭೀಮೋತ್ಸವ ಆಚರಣಾ ಸಮಿತಿ ಗೌರವ ಅಧ್ಯಕ್ಷ ಎಂಎನ್ ಸುಬ್ರಹ್ಮಣ್ಯ, ಮಾಯಸಂದ್ರ ಶಿಕ್ಷಕ ಚಂದ್ರಯ್ಯ, ಹರಿದಾಸನಹಳ್ಳಿ ನರಸಿಂಹಮೂರ್ತಿ, ವಿಠ್ಠಲ ದೇವರಹಳ್ಳಿ ಕರವೇ ರಂಗಸ್ವಾಮಿ ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ತಾಲೂಕಿನ ಎಲ್ಲ ಜನತೆಗೆ ನನ್ನ ನಮನಗಳು. ಈ ದಿನ ನಾವು ಜವಾಹರಲಾಲ್ ನವೋದಯ ವಿದ್ಯಾಲಯಕ್ಕೆ ಪ್ರವೇಶ ಪರೀಕ್ಷೆಗೆ ಆಹ್ವಾನವನ್ನು ಈಗಾಗಲೇ ಕರೆಯಲಾಗಿದೆ. ಇದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 16/9/2024 ಇದೆ. ನಾನು 5ನೇ ತರಗತಿಯಲ್ಲಿ ಪ್ರಸ್ತುತ 5ನೇ ತರಗತಿಯಲ್ಲಿ ಓದುತ್ತಿರುವ ತಂದೆ ತಾಯಿಗಳಿಗೆ ನಾವೇನು ಮನವಿ ಮಾಡ್ತಾ ಇದ್ದೀವಿ, ಎಲ್ಲರೂ ಈ ನವೋದಯ ಒಂದು ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಈ ನವೋದಯ ವಿದ್ಯಾಲಯ ಬಹಳ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಯಾಗಿದೆ. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಓದಿದಂಥ ಮಕ್ಕಳು ಇದರಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಉಚಿತ ಊಟ, ವಸತಿ. ನವೋದಯ ಒಂದು ಶಿಕ್ಷಣಕ್ಕೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಇದರ ಒಂದು ಪ್ರವೇಶ ಪರೀಕ್ಷೆ ಬಂದು ಜನವರಿ 18, 2025 ಇರುತ್ತೆ. ಈ ಒಂದು ನವೋದಯ ಸಂಸ್ಥೆಗೆ ಬೆಂಗಳೂರಿನ ಖ್ಯಾತ ತಜ್ಞರಾದಂಥ ನೀಲೇಶ್ ಕುಲಕರ್ಣಿ ಅಂತ ಹೇಳ್ಬಿಟ್ಟು ಪ್ರಾಧ್ಯಾಪಕರಿದ್ದಾರೆ. ಅವರನ್ನು ನಾವು ವಿಶೇಷವಾಗಿ ತುರುವೇಕೆರೆಗೆ ಕರೆತಂದು ಅವರಿಗೆ ಮಕ್ಕಳಿಗೆ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡೋ ಒಂದು ತೀರ್ಮಾನವನ್ನು ಕೊಂಡುಕೊಳ್ತೀವಿ. ಈ ಒಂದು ನವೋದಯ ಒಂದು ಪರೀಕ್ಷೆಗೆ ಕೋಚಿಂಗ್ ಕೊಡಲು ಆರ್ಎಸ್ ಅಕ್ಷರ ಅಕಾಡೆಮಿ ಅಂತ ಒಂದು ಸಂಸ್ಥೆಯ ಒಂದು ತುರುವೇಕೆರೆಯಲ್ಲಿ ಸ್ಥಾಪನೆಯಾಗಿದೆ. ಅದರ ಮುಖಾಂತರ ಮಕ್ಕಳಿಗೆ ಒಂದು ಟ್ಯೂಷನ್ ಕೋಚಿಂಗ್ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ. ಈ ಒಂದು ನವೋದಯ ವಿದ್ಯಾಲಯಕ್ಕೆ ಜಿಲ್ಲೆಗೆ ಒಂದರಂತೆ ಇರೋದು. ಟೋಟಲು 80 ಸೀಟು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. 80 ವಿದ್ಯಾರ್ಥಿಗಳಲ್ಲಿ 75% ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದನ್ನು ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸದುಪಯೋಗವನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ನಿಮಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು.